ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತು ಲಕ್ಷ್ಮಿ ಮಾಡೋದಕ್ಕಿಂತ ಮೊದಲು ಅಂದರೆ ನೀವು ಯಾವುದೇ ರೀತಿಯ ಲಕ್ಷ್ಮಿ ವ್ರತಗಳನ್ನು ಮಾಡೋದಕ್ಕಿಂತ ಮೊದಲು ಈ ಪೂಜೆನ ಮಾಡಲೇಬೇಕು. ಇದರಿಂದ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿ ಕಡಿಮೆಯಾಗಿ ನೀವು ಮಾಡುವಂಥ ಪೂಜೆಯ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ. ಅದು ಯಾವ ಪೂಜೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಲಕ್ಷ್ಮೀ ದೇವಿ ಆಶೀರ್ವಾದ ಸಿಗಬೇಕು ಅಂತ ನಾನಾ ರೀತಿಯ ಲಕ್ಷ್ಮೀ ಪೂಜೆಗಳ ವ್ರತಗಳನ್ನು ನಾವು ಮಾಡ್ತೀವಿ. ಆಷಾಢದಲ್ಲಿ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತೀವಿ, ಶ್ರಾವಣ ಮಾಸದಲ್ಲಿ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬ, ವೈಭವ ಲಕ್ಷ್ಮಿ ವ್ರತ, ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ, ಅಮೃತ ಲಕ್ಷ್ಮಿ ಪೂಜೆ, ಲಕ್ಷ್ಮೀ ಕುಬೇರ ವ್ರತ, ಹಾಗೆ ದೀಪಾವಳಿಯಲ್ಲಿ ಧನಲಕ್ಷ್ಮಿ, ಅಮಾವಾಸ್ಯೆ ಲಕ್ಷ್ಮೀ ಪೂಜೆ, ಹುಣ್ಣಿಮೆ ಲಕ್ಷ್ಮೀ ಪೂಜೆ, ಕುಬೇರ ವ್ರತ, ಕುಬೇರ ಯಂತ್ರ ಪೂಜೆ, ಹೀಗೆ ನಾನಾ ರೀತಿಗಳಲ್ಲಿ ಮಾಡ್ತೀವಿ. ಅದರಲ್ಲೂ ಸರಳವಾಗಿ ವ್ರತ ಪ್ರತಿ ಶುಕ್ರವಾರ ಕೂಡ ಮಾಡ್ತಾ ಇರ್ತೀವಿ. ಎಷ್ಟೆಲ್ಲ ಮಂತ್ರ ಸ್ತೋತ್ರ ಇದನ್ನೆಲ್ಲ ಹೇಳ್ತೀವಿ. ಆದರೂ ಯಾಕೆ ಲಕ್ಷ್ಮಿ ಸ್ಥಿರವಾಗಿ ಮನೇಲಿ ನಿಲ್ಲೋದಿಲ್ಲ, ಅವರ ಆಶೀರ್ವಾದ ಸಿಗೋದಿಲ್ಲ ಅಂತಂದರೆ ಮೊದಲು ನಾವು ಈ ದೇವಿ ಪೂಜೆ ಮಾಡಲೇಬೇಕು. ಆಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕು. ಆ ದೇವಿ ಯಾರು ಅಂತಂದರೆ ಜ್ಯೇಷ್ಠ ದೇವಿ, ಮಹಾಲಕ್ಷ್ಮಿಯ ಸಹೋದರಿ. ಸಮುದ್ರ ಮಂಥನ ಸಮಯದಲ್ಲಿ ಸಾಕಷ್ಟು ದೈವಿಕ ವಸ್ತುಗಳು ಹೊರಗಡೆ ಬರ್ತವೆ. ಅದನ್ನೆಲ್ಲ ದೇವತೆಗಳು ಮತ್ತು ರಾಕ್ಷಸರು ಹಂಚಿಕೊಳ್ತಾರೆ. ಅದೇ ರೀತಿಯಲ್ಲಿ ಮೊದಲು ಜ್ಯೇಷ್ಠ ದೇವಿ ಬರ್ತಾರೆ, ಆಮೇಲೆ ಮಹಾಲಕ್ಷ್ಮಿ ಬರ್ತಾರೆ. ಮಹಾಲಕ್ಷ್ಮಿಯನ್ನು ನೋಡಿದ ತಕ್ಷಣ ಮಹಾವಿಷ್ಣು ಈಕೆಯನ್ನು ನಾನು ಮದುವೆಯಾಗಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಆ ಮಹಾಲಕ್ಷ್ಮಿ ಒಪ್ಪಿಕೊಳ್ಳೋದಿಲ್ಲ. ಯಾಕಂದರೆ ತನಗಿಂತ ಮೊದಲು ಬಂದಿರುವಂಥ ತನ್ನ ಅಕ್ಕನಾದ ಜ್ಯೇಷ್ಠ ದೇವಿಯನ್ನು ಮಾಡಿಸದೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಒಬ್ಬ ಋಷಿಮುನಿಗಳು ನಾನು ಮದುವೆ ಮಾಡಿಕೊಳ್ಳೋದಾಗಿ ಮುಂದೆ ಬಂದು ಜ್ಯೇಷ್ಠ ದೇವಿಯನ್ನು ಮದುವೆ ಮಾಡಿಕೊಂಡು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿನ ವಾತಾವರಣ ಇವರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು, ಪೂಜೆ ಮಾಡೋದು, ಹೋಮ ಹವನ ಮಂತ್ರ ಪಠಣೆ, ಒಂದು ರೀತಿ ಈ ಒಂದು ಸಕಾರಾತ್ಮಕ ವಾತಾವರಣ ಅವರಿಗೆ ಇಷ್ಟ ಆಗೋದಿಲ್ಲ. ಆಗ ತಮ್ಮ ಪತಿಗೆ ಹೇಳ್ತಾರೆ, ನನಗೆ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ, ನನಗೆ ಇಂಥ ವಾತಾವರಣ ಇಷ್ಟ ಇಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಆಶ್ಚರ್ಯ ಆದಂತಹ ಋಷಿಮುನಿಗಳು ಹೇಳ್ತಾರೆ, ಹಾಗಾದರೆ ನೀನು ಎಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತೀಯಾ ಅಂತ ಅವರು ಹೇಳ್ತಾರೆ. ತುಂಬ ಜನಗಳ ಗಲಾಟೆ, ಹೊಂದಾಣಿಕೆ ಇರೋದಿಲ್ಲ, ಯಾವ ಸಮಯದಲ್ಲೂ ಜಗಳ ಮಾಡೋದು, ಕಿರಿಕಿರಿ ಮಾಡುವಂಥದ್ದು, ಕತ್ತಲೆ ಕೊಳಕುತನ, ಇಂಥ ಕಡೆ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಒಂದು ನೆಗೆಟಿವಿಟಿ ಅಂತ ಅಂದರೆ ನೆಗೆಟಿವಿಟಿ ಎನರ್ಜಿ ಇರುವಂಥ ಕಡೆ ಇರೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಆಗ ಅಂಥ ಜಾಗ ಇಲ್ಲಿದೆ ಅಂದರೆ ನಾನು ಹುಡ್ಕೊಂಡು ಹೋಗ್ತೀನಿ ಅಂತ, ನಾನು ಅಂಥ ಕಡೆನೇ ಇರೋದು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದಂಥ ಋಷಿಮುನಿಗಳು ಹೇಳ್ತಾರೆ, ನಿನಗೂ ಮತ್ತು ನಿನ್ನ ತಂಗಿ ಲಕ್ಷ್ಮೀದೇವಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆಗ ಇವರು ಹೇಳ್ತಾರೆ, ಹೌದು, ಅದಕ್ಕೆ ಅವಳು ಇರೋ ಕಡೆ ನಾನು ಇರೋದಿಲ್ಲ, ನಾನು ಇರೋ ಕಡೆ ಅವರು ಬರೋದಿಲ್ಲ ಅಂತ. ಈ ಮಾತನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಒಂದು ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರಗಡೆ ಕಳಿಸದೆ ನಾವು ಏನೇ ಪೂಜೆ ಮಾಡಿದರೂ ಕೂಡ ಅದರ ಫಲ ಸಿಗೋದು ನಿಧಾನ ಆಗುತ್ತೆ ಅಥವಾ ಕಡಿಮೆ ಆಗಬಹುದು. ಹಾಗಾಗಿ ನೀವು ಲಕ್ಷ್ಮೀ ವ್ರತಗಳನ್ನು ಶುರು ಮಾಡೋದಕ್ಕಿಂತ ಮೊದಲು ಜ್ಯೇಷ್ಠ ದೇವಿ ಪೂಜೆನ ಮಾಡಬೇಕು. ಈಗಾಗಲೇ ತುಂಬ ಜನ ಮಾಡಿರ್ತೀರ. ಯಾವಾಗೆಲ್ಲ ಜ್ಯೇಷ್ಠ ದೇವಿ ಪೂಜೆ ಮಾಡ್ಬೋದು ಅಂತ ಅಂದರೆ ನೀವು ಯಾವುದೇ ಲಕ್ಷ್ಮಿಗೆ ವ್ರತಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಅಂದರೆ ಈಗ ಸಂಜೆ ಲಕ್ಷ್ಮೀ ಪೂಜೆ ಮಾಡ್ತೀರಾ ಅಂದರೆ ಅದೇ ಶುಕ್ರವಾರ ಬೆಳಗ್ಗೆ ನೀವು ಈ ದೇವಿ ಪೂಜೆನ ಮಾಡ್ಬೋದು. ಅಂದರೆ ಯಾವುದೇ ಸಮಯ ಅಂತಿಲ್ಲ, ಮಧ್ಯಾಹ್ನ 12 ಗಂಟೆ ಒಳಗಾಗಿ ಈ ಪೂಜೆನ ಮಾಡಿ ಮುಗಿಸಬೇಕು. ಆಮೇಲೆ ಸಂಜೆನೇ ಲಕ್ಷ್ಮೀ ಪೂಜೆ ಮಾಡಬೇಕು. ಎರಡೂ ಕೂಡ ಒಂದೇ ದಿನ ಮಾಡಬೇಕು. ಈಗ ಜ್ಯೇಷ್ಠ ಮಾಸ ಪ್ರಾರಂಭ ಆಗಿದೆ, ಈಗಲೂ ಕೂಡ ಮಾಡ್ಬೋದು. ಅಂದರೆ ಅಧಿಕ ಜ್ಯೇಷ್ಠ ಮಾಸದಲ್ಲೂ ಕೂಡ ಮಾಡ್ಬೋದು, ಅಥವಾ ನಿಜ ಜ್ಯೇಷ್ಠದಲ್ಲೂ ಕೂಡ ಮಾಡ್ಬೋದು, ಅಥವಾ ಇನ್ನು ಮುಂದಕ್ಕೆ ನೀವು ಯಾವುದೇ ಲಕ್ಷ್ಮೀ ವ್ರತಗಳನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಈ ಸಮಯದಲ್ಲಿ ಕೂಡ ಮಾಡ್ಬೋದು. ಇಂಥದ್ದೇ ನಿರ್ದಿಷ್ಟವಾದ ಸಮಯದಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ಬಂದು ನೆನ್ಪಿಟ್ಕೊಳ್ಳಿ, ಲಕ್ಷ್ಮೀ ವ್ರತ ಮಾಡೋದಕ್ಕಿಂತ ಮೊದಲು ನೀವು ಈ ಪೂಜೆ ಮಾಡಿ ಆಮೇಲೆ ಮಾಡಬೇಕು. ಈಗ 1 ವಾರ 2 ವಾರ ಮಾಡಿಬಿಟ್ಟಿದ್ದೀನಿ. ಈಗ ನಾನು
ಈ ದೇವಿ ಪೂಜೆ ಮಾಡಲ್ಲ ಅಂದರೆ ಖಂಡಿತ ಆ ರೀತಿ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಆ ಥರ ಪಡದೆ ಮೊದಲು ಈ ದೇವಿ ಪೂಜೆ ಮಾಡಿ ಆಮೇಲೆ ಮಾಡಿ. ಈಗಾಗಲೇ ಕೆಲವರೆಲ್ಲ ಮಾಡಿರ್ತೀರಾ ಅಂತ ಅಂದರೆ ಮತ್ತೆ ಮಾಡಬೇಕು ಅಂತ ಏನಿಲ್ಲ. ಯಾಕಂದರೆ ಒಂದು ಸಲ ಮಾಡಿದರೆ ಸಾಕು, ಪದೇ ಪದೇ ಪ್ರತಿ ವರ್ಷ ಮಾಡಬೇಕು ಅಂತ ಏನಿಲ್ಲ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಟೈಮ್ಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಹಬ್ಬಕ್ಕೆ ಅಂತ ಹೇಳಿ ತುಂಬ ಮುಂಚಿತವಾಗಿ ಪ್ರಿಪರೇಷನ್ಗಳು ಮಾಡ್ಕೋತಾ ಇರ್ತೀವಿ. ಹಾಗಾಗಿ ಬೆಳಗ್ಗೆನೇ ಈ ಪೂಜೆ ಮಾಡಿ ಸಂಜೆಗೆ ಲಕ್ಷ್ಮಿ ಕೂರಿಸೋದು ಕಷ್ಟ ಆಗ್ಬೋದು. ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ಸಮಯದಲ್ಲಿ ನೀವು ಮಾಡ್ಬೋದು. ಇದರ ಒಂದೇ ಒಂದು ನಿಯಮ ಏನು ಅಂದರೆ ಬೆಳಿಗ್ಗೆ ಈ ದೇವಿ ಪೂಜೆನ ಮಾಡಿ ಇದರ ವಿಸರ್ಜನೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ಈಗ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಯಾವುದೇ ಶುಕ್ರವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಮಧ್ಯಾಹ್ನ 12 ಗಂಟೆ ಒಳಗಾಗಿ ನೀವು ಈ ಪೂಜೆ ಮಾಡ್ಬೋದು. ಕಂಪ್ಲೀಟಾಗಿ ಮನೆಯೆಲ್ಲ ಒರೆಸ್ಬೇಕು ಅಂತ ಏನಿಲ್ಲ, ಅಥವಾ ತಲೆಗೆ ಸ್ನಾನ ಮಾಡಬೇಕು ಅಂತ ಏನಿಲ್ಲ. ಮೈ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ಆಗಲಿ ಅಥವಾ ಹಾಲು ಅಡುಗೆ ಮನೆ ಎಲ್ಲಿ ಬೇಕಾದರೂ ಒಂದು ಮೂಲೆಯಲ್ಲಿ ಆದಷ್ಟು ಜಾಗ ಮಾತ್ರ ಒರೆಸ್ಕೊಂಡು ಕಂಪ್ಲೀಟಾಗಿ ಮನೆಯೆಲ್ಲ ಒರೆಸ್ಬೇಕು ಅಂತ ಏನಿಲ್ಲ. ಮತ್ತು ಹೊಸಲಿಗೂ ಕೂಡ ಅಷ್ಟೇ, ಸುಮ್ಮನೆ ಒಂದೆರಡು ಹೂ ಇಟ್ಟರೆ ಸಾಕು, ರಂಗೋಲಿ ಹಾಕಬೇಕು ಅದೆಲ್ಲ ಏನೂ ಇಲ್ಲ. ಒಂದು ಜಾಗನ ಸ್ವಲ್ಪ ಒರೆಸ್ಕೊಂಡು ಈ ರೀತಿ ಅರಿಶಿಣ ಕುಂಕುಮ, ಒಂದು ಸ್ವಲ್ಪ ಹೂವು, ಎರಡು ದೀಪ, ಎಲೆ ಅಡಿಕೆ, ಬಾಳೆಹಣ್ಣು, ಒಂದು ತೆಂಗಿನಕಾಯಿ ಮತ್ತು ಗೆಜ್ಜೆ ವಸ್ತ್ರ, ಒಂದು ಸ್ವಲ್ಪ ಅಕ್ಷತೆ, ದೀಪಗಳು, ತುಪ್ಪದ ದೀಪನೂ ಹಚ್ಚಬಹುದು. ಮಾಮೂಲಿ ಎಣ್ಣೆ ಹಾಕಿ ಕೂಡ ದೀಪ ಹಚ್ಚಬಹುದು. ಪ್ರತಿದಿನ ಯಾವ ಎಣ್ಣೆ ಹಾಕಿ ದೀಪ ಹಚ್ತೀರೋ ಅದೇ ಎಣ್ಣೆ ಹಾಕಿ ದೀಪ ಹಚ್ಬೋದು. 2 ದೀಪಗಳು, ಒಂದು ಸ್ವಲ್ಪ ಅಕ್ಷತೆ, ಒಂದು ಕೆಂಪು ವಸ್ತ್ರ, ಇವಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ನೈವೇದ್ಯಕ್ಕೆ ಒಂದು ಸ್ವಲ್ಪ ಪುಳಿಯೋಗರೆ ಮತ್ತು ಕೋಸಂಬರಿ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಯಥಾಶಕ್ತಿ ಹಣ್ಣುಗಳಾದರೂ ಇಟ್ಟು ಅರಿಶಿಣ ಕುಂಕುಮ ಅಷ್ಟೇ ಒಂದು ಬಟ್ಟಲಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಈ ಪೂಜೆಗೆ ಇಟ್ಟಿದ್ದು ಯಾವುದನ್ನು ಕೂಡ ಮತ್ತೆ ನೀವು ಸಂಜೆ ಬೇರೆ ಪೂಜೆಗಳಿಗೆ ಉಪಯೋಗಿಸೋ ಆಗಿಲ್ಲ, ಎಲ್ಲನೂ ಹೊರಗಡೆ ಹಾಕಬೇಕಾಗತ್ತೆ. ಹಾಗಾಗಿ ಒಂದು ಕಪ್ಪಲ್ಲಿ ಎರಡು ಸ್ಪೂನಷ್ಟು ಅರಿಶಿಣ ಕುಂಕುಮ ಸಮ ಪ್ರಮಾಣದಲ್ಲಿ ತಗೊಂಡು ಒಂದು ಸ್ವಲ್ಪ ಗೋಮೂತ್ರ ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಬರೀ ನೀರಲ್ಲೂ ಕೂಡ ಕಲಿಸ್ಬೋದು. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಅದನ್ನು ಒಂದು ಗೊಂಬೆ ಥರ ಮಾಡ್ಕೋಬೇಕು. ಚಿಕ್ಕ ಮಣೆ ಅಥವಾ ಒಂದು ಚಿಕ್ಕ ಪೀಠ ಆಗಿರ್ಬೋದು. ಇಲ್ಲಿ ಈ ರೀತಿ ಒಂದು ಕೆಂಪು ವಸ್ತ್ರ ಇದ್ದರೆ ಇದನ್ನು ಈ ರೀತಿ ಹಾಕಿ ಅದರ ಮೇಲ್ಗಡೆ ಒಂದು ಚಿಕ್ಕ ಪ್ಲೇಟ್, ಸ್ಟೀಲ್ ಪ್ಲೇಟ್ ಯಾವುದಾದ್ರೂ ಪರವಾಗಿಲ್ಲ, ಒಂದು ಚಿಕ್ಕ ಪ್ಲೇಟ್ ಇಟ್ಟು ಅದರ ಮೇಲೆ 2 ವೀಳ್ಯದೆಲೆ ಇಡಬೇಕು. ಆ ವೀಳ್ಯದೆಲೆ ಮೇಲೆ ನೀವು ರೆಡಿ ಮಾಡಿ ಇಟ್ಟುಕೊಂಡಿರುವಂಥ ಜ್ಯೇಷ್ಠಾದೇವಿ ಗೊಂಬೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಆ ನಂತರ ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಇರಿಸಿ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ 2 ಚಿಕ್ಕ ಚಿಕ್ಕ ದೀಪಗಳನ್ನು ಹಚ್ಚಿದರೆ ಸಾಕು. ತುಪ್ಪ ದೀಪನೂ ಹಚ್ಬೋದು, ಅಥವಾ ನಂತರ ತುಪ್ಪದ ಬತ್ತಿಗಳನ್ನು ಹಾಕಿ ಕೂಡ ದೀಪ ಹಚ್ಬೋದು, ಅಥವಾ ಹಳೆಯದು ಯಾವುದಾದ್ರೂ ಮಣ್ಣಿನ ದೀಪಗಳನ್ನು ಇಟ್ಕೊಂಡಿದ್ರೆ ಅದನ್ನು ಕೂಡ ಇಡ್ಬೋದು. ಒಂದು ಸ್ವಲ್ಪ ತುಪ್ಪ, ಅಥವಾ ನೀವು ಪ್ರತಿದಿನ ದೀಪ ಹಚ್ಚೋಕ್ಕೆ ಯಾವ ಎಣ್ಣೆ ಉಪಯೋಗಿಸುತ್ತೀರೋ ಅದೇ ಎಣ್ಣೆನ ಸ್ವಲ್ಪ ಹಾಕಿ ದೀಪ ಹಚ್ಚಬೇಕು. 2 ಎಳೆ ಬತ್ತಿ ಹಾಕಬೇಕು. ಯಾಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಅಂದರೆ ನೀವು ಪೂಜೆ ಎಲ್ಲ ಆದಮೇಲೆ 1.5 ಗಂಟೆ ಆ ದೀಪಗಳು ಉರಿದ್ರೆ ಸಾಕು. ಆ ದೀಪಗಳು ಶಾಂತವಾದ ಮೇಲೆ ವಿಸರ್ಜನೆ ಮಾಡಬೇಕಾಗುತ್ತೆ. ಅದಕ್ಕೇ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಪೂಜೆಗೆ 2 ವೀಳ್ಯದೆಲೆ, ಅಡಿಕೆ, 2 ಬಾಳೆಹಣ್ಣು, ಒಂದು ತೆಂಗಿನಕಾಯಿ, ಒಂದು ಸ್ವಲ್ಪ ಪುಳಿಯೋಗರೆ, ಕೋಸಂಬರಿ ಇದಿಷ್ಟನ್ನು ಮಾತ್ರ ಮಾಡ್ಕೊಳ್ಳಿ. ಪುಳಿಯೋಗರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ನಿಮಗೆ ಟಿಫನ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಪುಳಿಯೋಗರೆನ. ಹಾಗೆ ಅಕ್ಕಪಕ್ಕದವರಿಗೆ ಒಂದು ಸ್ವಲ್ಪ ಪ್ರಸಾದನ ಕೊಡೋ ಥರ ಅನ್ನೋ ಥರ ಇದ್ದರೆ ಆ ರೀತಿಯ ಮಾಡ್ಬೋದು. ಕೊಟ್ಟರೆ ಒಳ್ಳೆಯದೇ. ಕೆಲವರೆಲ್ಲ ಕುಂಕುಮಕ್ಕೆ ಯಾರೂ ಬರಲ್ಲ, ಅಕ್ಕಪಕ್ಕ ಯಾರು ತಗೊಳ್ಳಲ್ಲ ಅಂತಾರಲ್ಲ. ಹಾಗಾಗಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದರೂ ಅಷ್ಟು ಜನಕ್ಕೆ ಟಿಫನ್ಗೆ ಆಗುವಷ್ಟು ಮಾತ್ರ ಪುಳಿಯೋಗರೆ ಮಾಡ್ಕೊಳ್ಳಿ. ಕೋಸಂಬರಿನೂ ಕೂಡ ಅಷ್ಟೇ ಸ್ವಲ್ಪ ಮಾಡ್ಕೊಳ್ಳಿ. ಮತ್ತು ಕೋಸಂಬರಿಗೆ ತೆಂಗಿನಕಾಯಿ ತುರಿ ಮೊದಲಿಗೆ ಹಾಕದೆ ಹೋಗಬೇಡಿ. ಜಸ್ಟ್ ಹೆಸರುಬೇಳೆ, ಸೌತೆಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಈ ಥರ ಇವಿಷ್ಟನ್ನು ಮಾತ್ರ ಮಿಕ್ಸ್ ಮಾಡಿ ನೀವು ನೈವೇದ್ಯಕ್ಕೆ ಇಡ್ಬೋದು. ಈ ರೀತಿ ಪೂಜೆ ಸಿದ್ಧತೆ ಎಲ್ಲ ಮಾಡಿಕೊಂಡು ಆಮೇಲೆ ತೆಂಗಿನಕಾಯಿಯನ್ನು ಕೂಡ ಪೂಜೆಗೆ ಇಟ್ಕೋಬೇಕು. ಅಕ್ಷತೆನೂ ಕೂಡ ಸ್ವಲ್ಪ ಇಟ್ಕೊಂಡ್ರೆ ಸಾಕು. ಯಾಕಂದರೆ ಈ ಪೂಜೆಗೆ ಬಳಸಿದ್ದನ್ನು ನೀವು ಬೇರೆ ಪೂಜೆಗಳಿಗೆ ಬಳಸಬೇಡಿ. ಹಾಗಾಗಿ ಒಂದು ಸ್ವಲ್ಪ ಕೂಡ
ತುರಿದು ಸಪ್ರೇಟ್ ಒಂದು ಬಟ್ಟಲಿಗೆ ಹಾಕ್ಕೊಂಡು ಇಲ್ಲಿ ಪೂಜೆಗೆ ನೀವೆಲ್ಲರೂ ಈ ರೀತಿ ಆ, ಜೋಡಿಸ್ಕೋಬೇಕು. ಮತ್ತು ಮನೆಯವರೆಲ್ಲರೂ ಕೂಡ ಸ್ನಾನ ಮಾಡೇ ಇರಬೇಕು ಅಂತ ಏನಿಲ್ಲ. ಆ ಟೈಮ್ಗೆ ಎಲ್ರಿಗೂ ಸ್ನಾನ ಮಾಡ್ಕೊಂಡಿದ್ರೆ ಒಳ್ಳೆಯದು. ಆಗಲಿಲ್ಲ ಅಂದರೆ ಯಾರು ಪೂಜೆ ಮಾಡ್ತೀರೋ ಅವರೊಬ್ಬರು ಸ್ನಾನ ಮಾಡಿಕೊಂಡು ಈ ರೀತಿ ಸಿದ್ಧತೆ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಿ. ದೇವಿ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೊದಲು ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಆನಂತರ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಅಮ್ಮ ಜಗನ್ಮಾತೆ ಜ್ಯೇಷ್ಠಾದೇವಿ ಇಲ್ಲಿ ತನಕ ನಾವು ಅನುಭವಿಸಿರೋದು ಸಾಕು, ಇನ್ನು ಮುಂದೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ, ಹಾಗಾಗಿ ಗೌರವಪೂರ್ವಕವಾಗಿ ಶ್ರದ್ಧೆಯಿಂದ ನಿನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಿಂದ ನಗು ನಗುತ್ತಾ ಹೊರಗೆ ಹೋಗಮ್ಮ, ಮಹಾಲಕ್ಷ್ಮಿ ಒಳಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡಿಕೊಡಿ. ಮನಸ್ಸಿಂದ ಪ್ರಾರ್ಥನೆ ಮಾಡಿಕೊಡಿ. ನೀವು ಏನೆಲ್ಲ ಅನುಭವಿಸಿದ್ರು ಅದನ್ನೆಲ್ಲ ಹೇಳಿಬಿಡಿ. ಹೇಳ್ಕೊಂಡು ದೇವಿ ಹತ್ತಿರ ಪ್ರಾರ್ಥನೆ ಮಾಡಿ ಗೌರವಪೂರ್ವಕವಾಗಿ ಆ ದೇವಿಯನ್ನು ಬೇಡ್ಕೊಂಡು ಹೋಗಮ್ಮ ಅಂತ ಹೇಳಬೇಕು. ಯಾಕಂದರೆ ಆ ತಾಯಿನೂ ಕೂಡ ಒಂದು ರೀತಿ ಒಳ್ಳೆ ಬುದ್ಧಿಯನ್ನು ಕಲಿಸೋದಕ್ಕೆ ಅಂತಾನೆ ಬರೋದು, ಜೀವನದ ಪಾಠವನ್ನು ಅರ್ಥ ಮಾಡಿಸೋ ಸಲುವಾಗಿ ಬರೋದು ಅಲ್ವಾ. ಯಾವಾಗಲೂ ನೋಡಿ, ಕಬ್ಬಿಣ ಮತ್ತು ಚಿನ್ನ ಬೆಂಕಿಯಲ್ಲಿ ಬೆಂದಷ್ಟು ಅದರ ಬೆಲೆ, ಅದರ ಹೊಳಪು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಯಾವ ಹೊಳಪನ್ನು ವಿಪರೀತ ಕಷ್ಟ ಅನುಭವಿಸಿರ್ತಾರೋ ಅವರು ತುಂಬ ಗಟ್ಟಿಯಾಗಿ ನಿಲ್ತಾರೆ, ತುಂಬ ಧೈರ್ಯವಾಗಿರ್ತಾರೆ. ಇಷ್ಟು ದಿನ ಇದ್ದಿದ್ದು ಸಾಕು, ಇನ್ನು ಮುಂದೆ ಆ ಮಹಾಲಕ್ಷ್ಮಿ ಮನೆ ಒಳಗಡೆ ಬಲಗಾಲಿಟ್ಟು ಬರಲಿ ಅಂತ ಆ ದೇವಿನ ಬೇಡ್ಕೊಂಡು ಆ ದೇವಿನ ಅಷ್ಟೋತ್ತರನ ಹೇಳ್ಕೊಳ್ಳಿ. ಅದನ್ನು ಹೇಳ್ಕೊಂಡು ಬಿಡಿ ಹೂವಿನಿಂದ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ಮದು ಏನಿದೆ ಸಮಸ್ಯೆ ಅದನ್ನೆಲ್ಲ ಹೇಳ್ಕೊಡಿ. ಆನಂತರ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಿ ಸ್ವಲ್ಪ ಹೊತ್ತಾದ ಮೇಲೆ ನಿಮ್ಮ ಮನೆಯಲ್ಲಿ ಪುಳಿಯೋಗರೆ ಕೋಸಂಬರಿ ಇಟ್ಟಿರ್ತೀರ, ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಬೇಕು. ಆ ತೆಂಗಿನಕಾಯಿ ಪೂಜೆ ಎಲ್ಲ ಆದಮೇಲೆ ತಗೊಂಡು ತುರಿದು ಕೋಸಂಬರಿಗೆ ಮತ್ತು ಪುಳಿಯೋಗರೆಗೆ ಮಿಕ್ಸ್ ಮಾಡಿ ಈ ಪ್ರಸಾದ ಮನೆಯವರೆಲ್ಲರೂ ಕೂಡ ತಿನ್ಬೋದು. ಹಾಗೆ ಅಕ್ಕಪಕ್ಕದವರು ಯಾರಾದರೂ ಇದ್ದರೆ ಅವರನ್ನು ಕೂಡ ಕರೆಸಿ ಆ ಪ್ರಸಾದನ ಕೊಟ್ಟು ಕುಂಕುಮ ಕೊಟ್ಟು ಕಳಿಸಿ. ಇದೆಲ್ಲ ಆದಮೇಲೆ ಆಗ್ಲೇ ವಿಸರ್ಜನೆ ಕೂಡ ಮಾಡಬೇಕು. ವಿಸರ್ಜನೆ ಕೂಡ ಹೇಗೆ ಮಾಡಬೇಕು, ಮೊದಲಿಗೆ ಬಲಗಡೆಯಿಂದ ಹೂನೆಲ್ಲ ತೆಗೆದು ಹಾಕಬೇಕು. ಆನಂತರ ಒಂದು ಕವರಿನಲ್ಲಿ ತಗೊಂಡು ಇಲ್ಲಿ ಇಟ್ಟಿರುವಂಥ ಹೂವು, ಉಳಿದಿರುವಂಥ ಅಕ್ಷತೆ ಅದನ್ನೆಲ್ಲ ಕೂಡ ಅದರಲ್ಲಿ ಹಾಕ್ಕೋಬೇಕು. ಬಾಳೆಹಣ್ಣು ಏನು ಇಟ್ಟಿರ್ತೀರೋ ಅದನ್ನು ಎತ್ಕೊಳ್ಳಿ, ಆವಾಗಲೇ ಎಲ್ಲರೂ ಕೂಡ ತಿನ್ಬೋದು. ಅದನ್ನು ಪೂಜೆಗೆ ಇಟ್ಟಿರುವಂಥ ವೀಳ್ಯದೆಲೆ, ಅಡಿಕೆ ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಥರ ಮಾಡಿ ಗಿಡಗಳಿಗೆ ಕೂಡ ಹಾಕ್ಬೋದು. ತುಳಸಿ ಗಿಡಕ್ಕೆ ಹಾಕಬೇಡಿ, ಯಾವುದಾದ್ರೂ ಹೂವಿನ ಗಿಡಕ್ಕೆ ಹಾಕಿ ಪೂಜೆಗೆ ಇಟ್ಟಿರುವಂಥ ಹೂವನ್ನು ಮತ್ತು ಹೊಸ್ತಿಲ ಹತ್ತಿರ ಇಟ್ಟಿರುವಂಥ ಹೂವನ್ನು ಎಲ್ಲವನ್ನು ಕೂಡ ಒಂದು ಕವರಿನಲ್ಲಿ ಹಾಕೋಬೇಕು. ಅದನ್ನು ಹೊರಗಡೆ ಯಾರು ತುಳಿದೇ ಇರುವಂಥ ಕಡೆ ಅಥವಾ ಯಾವುದಾದ್ರೂ ಗಿಡ ಮರ ಇದ್ದರೆ ಅಲ್ಲಿ ಹಾಕಿ ಇದನ್ನು ನಿಮ್ಮ ಪ್ರತಿಯೊಂದನ್ನು ಕೂಡ ಎಲ್ಲನೂ ತೆಗೆದು ಸಪರೇಟಾಗಿ ಇಟ್ಕೊಳ್ಳಿ. ಪ್ರಸಾದನೂ ಕೂಡ ಮನೆಯವರೆಲ್ಲ ಖಾಲಿ ಮಾಡಿ. ದೀಪಗಳನ್ನು ಕೂಡ ತೊಳೆದು ಎತ್ತಿಡಿ. ದೇವರಿಗೆ ಇಟ್ಟಿರುವಂಥ ಪ್ಲೇಟು ಅಷ್ಟೇ ಎಲ್ಲನೂ ಸಪ್ರೇಟಾಗಿ ಇಡಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ನೀವೇನಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ಆ ದೇವಿನ ಮಾತ್ರ ನೀರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಒಂದೇ ಒಂದು ಗಂಟು ಕೂಡ ಇರಬಾರ್ದು. ಈ ರೀತಿ ಅದನ್ನು ಕೈಯಲ್ಲಿ ಕಿವುಚಿ ಕಲಿಸ್ಬೇಕು. ಈ ನೀರನ್ನು ಎಲ್ಲಾದರೂ ನೀರು ಹೋಗೋದಕ್ಕೆ ಏನಾದರೂ ಜಾಗ ಮಾಡಿರ್ತೀರಲ್ಲ ಅಲ್ಲಿ ಚೆಲ್ಬೋದು, ಅಥವಾ ಮನೇಲೇನೆ ಸಿಂಕ್ ಒಳಗಡೆ ಕೂಡ ಆ ನೀರನ್ನು ಚೆಲ್ಲಬಹುದು. ಇದಿಷ್ಟನ್ನು ಮಾಡಿದರೆ ನಿಮ್ಮ ಪೂಜೆ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮನೆಯ ಎಲ್ಲ ಕಡೆ ಕಸ ಗುಡಿಸಿ ಒರೆಸಿ ಗೋಮೂತ್ರ ಹಾಕಿನೇ ಮನೆ ಕ್ಲೀನ್ ಮಾಡಬೇಕು. ಅಥವಾ ಕಲ್ಲುಪ್ಪು, ಅರಿಶಿಣ ಪುಡಿ ಇದನ್ನೆಲ್ಲ ಮನೆಯ ಎಲ್ಲ ಕಡೆ ಒರೆಸೋವಾಗ ಕ್ಲೀನ್ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡಿ ಮಡಿಬಟ್ಟೆಗಳನ್ನು ಹಾಕ್ಕೊಂಡು ಪೂಜಾ ಸಾಮಾನು ತೊಳೆದು ದೇವರ ಮನೆಯೆಲ್ಲ ಒರೆಸಿ ಎಲ್ಲನೂ ಕೂಡ ಜೋಡಿಸಿ ಸಂಜೆಗೆ ಕಳಸ ಇಟ್ಟು ಲಕ್ಷ್ಮೀ ಪೂಜೆ ಮಾಡಬೇಕು. ಇದಿಷ್ಟನ್ನು ಮಾಡಿದರೆ ಬೆಳಗ್ಗೆ ಅಮ್ಮನವರನ್ನು ಹೊರಗಡೆ ಕಳಿಸ್ತೀರಾ, ಸಂಜೆ ಮಹಾಲಕ್ಷ್ಮಿ ದೇವಿನ ಮನೆ ಒಳಗಡೆ ಕರ್ಕೊಳ್ತೀರಾ. ಅವರೇ ಹೇಳಿದ ಹಾಗೆ ಮಹಾಲಕ್ಷ್ಮಿ ಇರುವಂಥ ಜಾಗದಲ್ಲಿ ಅವರು ಬರೋದಿಲ್ಲ, ಅವರು ಇರೋ ಕಡೆ ಇವರು ಬರೋದಿಲ್ಲ. ಈ ರೀತಿ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತೆ ಇದನ್ನು ಪದೇ ಪದೇ ಮಾಡಬೇಕು ಅಂತ ಏನಿಲ್ಲ, ಒಂದು ಸಾರಿ ಮಾಡಿದರೆ ಸಾಕು.
ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜ್ಯೇಷ್ಠ ಲಕ್ಷ್ಮೀ ಪೂಜೆನ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಸಮಯಕ್ಕೆ ಮಾಡಬೇಕು, ಜ್ಯೇಷ್ಠ ದೇವಿ ವ್ರತ ಕಥೆ ಇದಿಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.